ನಮಸ್ಕಾರ. ಇವತ್ತೊಂದು ಅಕ್ಕಿ ತೊಗೊಂಡಿದ್ದೀನಿ, ಸೊಸಟೆ ಅಕ್ಕಿ ಉಂಡೆ ಮಾಡುವಂಥ ಪಂಚಮಿ ಹಬ್ಬ ಇನ್ನೇನು ಹತ್ರ ಬರ್ತಾಯಿದೆ. ಅಕ್ಕಿ ಉಂಡೆ ಯಾವ ಥರ ಮಾಡೋದಂತ ನೋಡ್ಕೊಳ್ಳುವ. ಇದರಲ್ಲಿ 1 ಕಪ್ ತೊಗೊಂಡಿದ್ದೀನಿ. ನಿಮ್ಗೆ ಬೇಕಾದಷ್ಟು ಅಳತೆಯಲ್ಲಿ ನೀವು ತೊಗೊಂಡು ಮಾಡ್ಬೋದು. ನಾನು ತೋರಿಸ್ಲಿಕ್ಕೋಸ್ಕರ 1 ಕಪ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ. ಉರಿ ಇಷ್ಟೇ ಇರಬೇಕು, ಜಾಸ್ತಿ ಇರಬಾರ್ದು. ಅದು ಅಕ್ಕಿ ಸೀದು ಹೋದರೆ ಚೆನ್ನಾಗಾಗಲ್ಲ ಉಂಡೆ. ಈಗ ಪಾತ್ರೆಯಲ್ಲಿರುವಂಥ ಅಕ್ಕಿ ಎಲ್ಲ ಅವನ್ನು ಹಾಕ್ಕೊಂಡು ಕೈ ಬಿಡದೆ ಕೈಯಾಡಿಸ್ತಾ ಉರಿಬೇಕು. ಹೊಣ್ಣನ್ನು ಚೆನ್ನಾಗಿ ಹುರಿದ್ಬಿಟ್ಟು ತೊಗೊಳ್ಬೇಕು. ಹುರಿತಾ ಈ ಥರ ಹರಳ್ತದೆ ಅಕ್ಕಿ ಎಲ್ಲ. ನೋಡಿ, ಈ ಥರ ಬರಬೇಕು. ಇನ್ನೂ ಹುರಿಬೇಕು. ಇದನ್ನ ಈಗ ಆಗಲಿಲ್ಲ, ಆಗಿಂದ ತೋರಿಸ್ತೀನಿ. ಮತ್ತು ಅಕ್ಕಿ ಹುರಿದಾಯ್ತು. ಈಗ ನೋಡಿ, ಇಷ್ಟಾದರೆ ಸಾಕಾಗ್ತದೆ. ಈ ಕಡೆಗೆ ತೆಗೆದು ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಆರಲಿಕ್ಕೆ ಬಿಡುವ. ಅಕ್ಕಿ ತಣ್ಣಗಾಗಲಿ ಅಷ್ಟರಲ್ಲಿ ನಾವು ಕೊಬ್ಬರಿ ಎಲ್ಲ ಸಕ್ಕರೆ ತೊಗೊಂಡಿದ್ದೀನಿ. 3/4 ಕಪ್ನಷ್ಟು. 1 ಕಪ್ ಅಕ್ಕಿಗೆ 3/4 ಕಪ್ ಸಕ್ಕರೆ ಸರಿ ಆಗ್ತದೆ. ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಂಡು ಬರೋ. ಸಕ್ಕರೆ ಪೌಡರ್ ಮಾಡಾಯಿತು. ಈಗ ಹುರಿದಿರೋಂಥ ಅಕ್ಕಿನ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡಿಕೊಂಡು ಜೇಡಿ ಮಾಡ್ಕೊಳ್ಬೇಕು. ನುಣ್ಣಗೆ ಈ ಥರ ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ಈ ಜೇಡಿ ಹಿಡೋದು ಕೂಡ ಅವಶ್ಯಕತೆ ಇಲ್ಲ. ಜಾಸ್ತಿ ಕ್ವಾಂಟಿಟಿ ಇತ್ತಂದರೆ ನೀವು ಮಿಲ್ಲಲ್ಲಿ ಹೋಗಿ ಬಿಸಿಸ್ಕೊಂಡು ಬನ್ನಿ. ಮಿಕ್ಸಿಯಲ್ಲಿ ರುಬ್ಬಿದರೆ ಮಿಕ್ಸಿ ಹಾಳಾಗ್ಬೋದು. ನಾನು ಸ್ವಲ್ಪ ಮಾಡ್ತಾ ಇರೋದಕ್ಕೋಸ್ಕರ ಮಿಕ್ಸಿಯಲ್ಲೇ ಮಾಡಿದ್ದೀನಿ. ನೋಡಿ, ಈ ಥರ ಆಗಿದೆ ಹಿಟ್ಟು. ಈಗ ಸ್ವಲ್ಪ ಹರಡ್ಕೊಂಡು ತುಪ್ಪ ಹಾಕಿ ಉಂಡೆ ಕಟ್ಕೊಂಡ್ರೆ ಆಯಿತು. ರುಚಿಯಾದ ಅಕ್ಕಿ ಉಂಡೆ ರೆಡಿ ಆಯಿತು ಪಂಚಮಿ ಹಬ್ಬಕ್ಕೆ. ಸಕ್ಕರೆ ಪುಡಿ ಸೇರಿಸ್ಕೊಳ್ಳುವ. ಸ್ವಲ್ಪ ನೋಡ್ಕೊಂಡು ಸೇರಿಸಿ. ಮತ್ತು ಜಾಸ್ತಿ ಆದರೆ ಸ್ವೀಟು ನಿಮ್ಮ ಇಚ್ಛೆ ಅನುಸಾರವಾಗಿ ಹಾಕ್ಕೊಳ್ಳಿ. ಚೆನ್ನಾಗಿರ್ತದೆ ಇದು ಅಕ್ಕಿ ಉಂಡೆ. ತಿಂದರೆ ಹಾಗೆ ಪೇಡೆ ಥರ ಬಾಯಲ್ಲಿಟ್ಟರೆ ಕರೆಕ್ಟಾಗಿ ಇರ್ತದೆ. ಅಷ್ಟು ಚೆನ್ನಾಗಿರ್ತದೆ. ಮಾಡಿ ಟ್ರೈ ಮಾಡಿ ಹೇಗೆ ಬಂತ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. 3 ಏಲಕ್ಕಿ ಕುಟ್ಬಿಟ್ಟು ಪುಡಿ ಮಾಡಿ ಹಾಕೋತಾ ಇದ್ದೀನಿ. ಬೇಕಾಗಿರುವಂಥದ್ದು ಡ್ರೈ ಫ್ರೂಟ್ಸು, ಕೊಬ್ಬರಿ ಸೇರಿಸ್ಕೋಬೋದು ನಿಮ್ಗೆ ಇಷ್ಟ ಆದರೆ. ನಾನು ಏನು ಸೇರಿಸ್ತಾ ಇಲ್ಲ, ಹೀಗೆ ಪ್ಲೇನ್ ಮಾಡ್ತಾಯಿದ್ದೀನಿ. ಚೆನ್ನಾಗಿರ್ತದೆ ಹೀಗೆ ಮಾಡಿದರೂ ಕೂಡ. ತುಪ್ಪ ಹಾಕೊಳ್ಳುವ. ಈಗ ಸ್ವಲ್ಪ ತುಪ್ಪ ಹಾಕಿ ಕಲಿಸಿ, ಅದೆಷ್ಟು ಹಿಡಿಸ್ರೂ ಹಾಕ್ತಾ ಕಟ್ಟಬೇಕು. ನಾನು 4 ಸ್ಪೂನ್ ಹಾಕಿದ್ದೀನಿ. ಈಗ ಕಲಿಸ್ತಾ ಕಟ್ಟುವ. ಮತ್ತು ಹಿಡಿಸಿದ್ರೆ ಮತ್ತೆ ಹಾಕ್ಕೊಳ್ಬೇಕು ತುಪ್ಪನ. ಮತ್ತು 2 ಸ್ಪೂನ್ ಹಾಕ್ತಾಯಿದ್ದೀನಿ. ನೀವು ಸಕ್ಕರೆ ಬೇಡ ಅಂದರೆ ಬೆಲ್ಲ ಕೂಡ ಹಾಕ್ಕೋಬೋದು, ಅದು ಕೂಡ ಚೆನ್ನಾಗಿರ್ತದೆ. 3 ಸ್ಪೂನ್ ಹಾಕಿದ್ದೀನಿ ಒಟ್ಟಿಗೆ. ಕಲಿಸುವ. ಈಗ ಸ್ವಲ್ಪ ಹೊಂದ್ಕೊಳ್ಬೇಕಂದ್ರೆ ಸಕ್ಕರೆ ಪುಡಿ ತುಪ್ಪ ಎಲ್ಲ ಹೊಂದ್ಕೋಬೇಕಂದ್ರೆ ಈ ಥರ ಒಂಥರ ತಿಕ್ಕಬೇಕು. ಅದೆಲ್ಲ ಗರ ತಿಕ್ಕಿದರೆ ಮೆತ್ತಗಾಗ್ತದೆ ಹಿಟ್ಟು. ಉಂಡೆ ಕಟ್ಟಲಿಕ್ಕೆ ಸುಲಭ ಆಗ್ತದೆ ನಮಗೆ. ಈಗ ರೆಡಿಯಾಗಿದೆ. ನಾನು ಇಷ್ಟು ರೆಡಿ ಆಗಲಿಕ್ಕೆ ತಿಕ್ಕಿ ಕಟ್ಟಲಿಕ್ಕೆ ಒಂದು 8 ಸ್ಪೂನು ತುಪ್ಪ ಹಾಕಿದ್ದೀನಿ. ಅಂದಲ್ಲೇ ಕರೆಕ್ಟಾಗಿ ಬಂದಿದೆ. ತುಪ್ಪ ಮಾತ್ರ ಜಾಸ್ತಿ ಬೇಕು ಇದಕ್ಕೆ. ಹಾಕಿ ಈ ಥರ ಹದಕ್ಕೆ ಬರುವಾಗ ಉಂಡೆ ಕಟ್ಕೋಬೇಕು. ನಾವು ಯಾವ ಥರ ಸೈಜ್ ಬೇಕು ನೋಡಿಕೊಂಡು ಉಂಡೆ ಕಟ್ಕೊಂಡ್ರೆ ಆಯಿತು. ನೋಡಿ, ರುಚಿಯಾದ ಅಕ್ಕಿ ಉಂಡೆ ರೆಡಿ ಆಯಿತು. ನೀವು ಸಹ ಹಬ್ಬಕ್ಕೆ ಮಾಡಿಕೊಂಡು ಹೇಗೆ ಬಂತಂತ ಕಮೆಂಟಲ್ಲಿ ತಿಳಿಸಿ. ಇದೇ ಥರ ಎಲ್ಲವನ್ನು ಮಾಡ್ಕೊಳ್ಳುವ. ಅಕ್ಕಿ ಉಂಡೆ ಎಲ್ಲವನ್ನು ಮಾಡಿ ಆಯಿತು. ನೋಡಿ ಯಾವ ಥರ ಬಂದಿದೆ, ಸೂಪರಾಗಿ ಬಂದಿದೆ. ಪೌಡ್ರ್ ಮಾತ್ರ ನುಣ್ಣಗೆ ಮಾಡ್ಕೋಬೇಕು. ಸಕ್ಕರೆ ಪುಡಿ ಆಗಲಿ ಅಕ್ಕಿದಾಗಲಿ ನುಣ್ಣಗೆ ಪೌಡ್ರ್ ಮಾಡಿಕೊಂಡು ಜಲ್ಡಿ ಮಾಡಿಕೊಂಡು ನೀವು ಅಕ್ಕಿ ಉಂಡೆ ಮಾಡ್ಕೋಬೋದು. ಸ್ವಲ್ಪ ತುಪ್ಪ ಜಾಸ್ತಿ ಇದಕ್ಕೆ. ನಾನೊಂದು 1/4 ಕಪ್ ಹಾಕಿದ್ದೀನಿ. ಎಲ್ಲ ಟೋಟಲ್ 1 ಕಪ್ ಹಿಟ್ಟಿಗೆ 1/4 ಕಪ್ ತುಪ್ಪ ಹಾಕಿದ್ದೀನಿ. ಕರೆಕ್ಟಾಗಿ ಬಂದಿದೆ. ನೀವು ಸಹ ಇದೇ ವಿಧಾನದಲ್ಲಿ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ. ಇವತ್ತೊಂದು ಬೇಸನ್ ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ 1.5 ಕಪ್ಪು ಕಡಲೆ ಹಿಟ್ಟು ತೊಗೊಳ್ತಾ ಇದ್ದೀನಿ. ಒಳ್ಳೆ ಕ್ವಾಲಿಟಿ ತೊಗೊಳ್ಳಿ ಕಡಲೆ ಹಿಟ್ಟು. 1 ಕಪ್ ಹಾಕ್ಕೊಂಡಿದ್ದೆ. ಈಗ ಅರ್ಧ ಕಪ್ ಹಾಕೋತಾ ಇದ್ದೀನಿ. ಅರ್ಧ ಕಪ್ಪಿಗೆ 1.5 ಕಪ್ಪಿಗೆ 1/4 ಕಪ್ಗಿನ ಕಡಿಮೆ ಹೋಗ್ತದೆ. ತುಪ್ಪ ಜಾಸ್ತಿ ಹೋಗೋದಿಲ್ಲ. ಒಲೆ ಮೆತ್ತೀನಿ. ಉರಿಯನ್ನು ಸಣ್ಣ ಉರಿ ಇಡಿ, ಜಾಸ್ತಿ ಇಡಬೇಡಿ. ಮತ್ತು ಹುರಿತಾ ಕಪ್ಪಾಗಿ ಬಿಡ್ತದೆ. ಒಳಗಡೆ ಹುರಿದಿರಂಗಿಲ್ಲ ಹಿಟ್ಟು. ಮತ್ತು ಎಲ್ಲ ಡಾರ್ಕ್ ಕಲರ್ ಬಂದು ಉಂಡೆ ಹಾಳಾಗ್ತದೆ. ಈ ಥರ ಸಣ್ಣ ಕಾವಲಲ್ಲಿ ಇಟ್ಟು ಹುರಿತಾ ತುಪ್ಪ ಸೇರಿಸ್ತಾ ಹೋಗಬೇಕು. ಗಂಟೆಗಳೆಲ್ಲ ಹೊಡ್ಕೊಳ್ಬೇಕು. ಹಿಂಗೆ ಹುರಿತಾನೆ. ಅದಕ್ಕೆಲ್ಲ 1/4 ಕಪ್ನಷ್ಟು ತೊಗೊಂಡಿದ್ದೀನಿ ತುಪ್ಪನ. ಒಟ್ಟು ಒಮ್ಮೆಗೆ ಸೇರ್ಸೋಕ್ಕೆ ಹೋಗಬೇಡಿ. ಸ್ವಲ್ಪ ಸೇರಿಸ್ತಾ ಹುರಿತಾ ಹೋಗಿ. ಒಂದು ಘಮ ಬರೋ ತನಕ ಹುರಿಬೇಕು. ಕಲರೆಲ್ಲ ಚೇಂಜ್ ಆಗ್ತದೆ ಹುರಿತಾ ಹೋದಂಗೆಲ್ಲ. ಬೇಸನ್ ಉಂಡೆ ಹೇಗೆ ಮಾಡ್ತೀನಿ ಅಂತ ನೋಡ್ಕೋಬೇಕಂದ್ರೆ ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ, ಅಂದರೆ ಗೊತ್ತಾಗ್ತದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಸಪೋರ್ಟ್ ಮಾಡಿ. ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ತಳ ಹಿಡಿ ಚಾನ್ಸಸ್ ಇರ್ತದೆ. ಕೈ ಬಿಡದೆ ತಿರುತ್ತಾನೆ ಇರಬೇಕು. ಮತ್ತೊಂದು ಸಲ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನ ಸೇರಿಸ್ತಾನೆ ಹಾಕ್ಕೊಳ್ತಾ ಹೋಗಿ. ಹುರಿತಾ ತುಪ್ಪ ಮತ್ತೆ ರಿಲೀಸ್ ಆಗ್ತದೆ. ಅದು ಜಾಸ್ತಿನೂ ಆಗಬಾರ್ದು, ಕಮ್ಮಿನೂ ಆಗಬಾರ್ದು. ಚೆನ್ನಾಗಿ ಬರ್ತದೆ ಅಂದರೆ ಉಂಡೆ. ಹಿಟ್ಟು ನೋಡಿ ಒಳ್ಳೆ ಘಮ ಬರ್ತಾಯಿದೆ. ಈಗ ಇನ್ನೊಂದು ಸಲ ತುಪ್ಪ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಉಳಿಸ್ಕೊಂಡಿರ್ತೀನಿ. ಮತ್ತೆ ಬೇಕಂದರೆ ಸೇರಿಸ್ಕೋಬೋದು. ಈ ಹದ ಬಂದಿದೆ. ಈಗ ಆಗಿದೆ ಅದು. ಈಗ ಇನ್ನೂ ಸ್ವಲ್ಪ ತುಪ್ಪ ಹಿಡಿಸ್ತೈತಿ. ಇನ್ನೊಂದು 2 ಸ್ಪೂನ್ ತುಪ್ಪ ಹಾಕೋತಾ
1 ಸ್ಪೂನ್ ಗಟ್ಟಿ ತುಪ್ಪ ಹಾಕಿದ್ದೀನಿ. ಕರಗಿಸಿದರೆ 2 ಸ್ಪೂನ್, ಅದು 1/4 ಕಪ್ ಮೇಲೆ 2 ಸ್ಪೂನ್ ತುಪ್ಪ ಕರೆಕ್ಟ್ ಆಗ್ತದೆ. ಇದು ಇನ್ನು ಇದಕ್ಕಿಂತ ಜಾಸ್ತಿ ತುಪ್ಪ ಹಾಕೊಳ್ಳಿಕ್ಕೆ ಹೋಗಬೇಡಿ, ಇಷ್ಟ ಹದ ಕರೆಕ್ಟ್ ಆಗ್ತದೆ ನೋಡಿ. ಈ ಥರ ತುಪ್ಪ ರಿಲೀಸ್ ಆಗಬೇಕು, ಹಾಕಿರೋ ತುಪ್ಪ ಎಲ್ಲ ಅಲ್ಲಿ ತನಕ ಫ್ರೈ ಮಾಡಬೇಕು. ಇದನ್ನು ಇಷ್ಟಾದರೆ ಸಾಕು. ಈಗ ತಣ್ಣಗಾಗಲಿಕ್ಕೆ ಬಿಡುವ. ಇದನ್ನು ತಣ್ಣಗಾದ್ಮೇಲೆ ಸಕ್ಕರೆ ಪೌಡ್ರು ಹಾಕೊಳ್ಳುವ. ನೋಡಿ ತುಪ್ಪ ಎಲ್ಲ ಹೆಂಗೆ ಬಿಟ್ಟು ತಳ ಬಿಟ್ಟು ಬರ್ತಾಯಿದೆ. ಈ ಥರ ಆಗುವಾಗ ಕರೆಕ್ಟಾಗಿ ಹದ ಬಂದಿದೆ ಅಂತ ಅರ್ಥ. ತುಪ್ಪ ಬೇಕಂದರೆ ನೀವು ಇನ್ನೊಂದು ಸ್ಪೂನ್ ಸೇರ್ಕೋಬೋದು. ನಾನು ಇಷ್ಟು ಕರೆಕ್ಟಾಗಿದೆ. 1/4 ಕಪ್ ಮೇಲೆ 2 ಸ್ಪೂನು ಇಲ್ಲ 3 ಸ್ಪೂನು ಅಷ್ಟೇ ಹಿಡಿತದೆ, ಜಾಸ್ತಿ ಹಿಡಿಯೋಲ್ಲ. 1.5 ಕಪ್ ಕಡಲೆ ಹಿಟ್ಟಿಗೆ ನೋಡಿ ಎಣ್ಣೆ ಎಲ್ಲ ಬಿಟ್ಟು ಯಾವ ಹದಕ್ಕೆ ಬಂದಿದೆ, ತುಪ್ಪ ಎಲ್ಲ ಬಿಟ್ಟು ಯಾವ ಹದಕ್ಕೆ ಬಂದಿದೆ, ಈ ಹದ ಬರಬೇಕಿದು. ಇಷ್ಟಾಗುವಾಗ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡುವ. ತಣ್ಣಗಾಗಲಿಕ್ಕೆ ಬಿಟ್ಟು 1 ಕಪ್ ಹಿಟ್ಟು 1.5 ಕಪ್ ಸಕ್ಕರೆ ತೊಗೋಬೇಕು. ನೀವು 1.5 ಕಪ್ ಆದರೂ ಹಾಕೋಬೋದು, 1 ಕಪ್ ಆದರೂ ಹಾಕೋಬೋದು, ಸಿಹಿಗೆ ಅನುಸಾರವಾಗಿ. ನಾನಿಲ್ಲಿ 1 ಕಪ್ ಹಾಕೋತಾ ಇದ್ದೀನಿ. ನೋಡಿ ತಣ್ಣಗಾಗಿದೆ. ಇದು ಯಾವ ಥರ ಆಗಿದೆ ನೋಡಿ, ಸೂಪರಾಗಿ ಬಂದಿದೆ ಬೇಸನ್ ಉಂಡೆ. ಈಗ ಸಕ್ಕರೆ ಹಾಕ್ಕೊಳ್ಳುವ. ಇದಕ್ಕೆ ಪೂರ ಸಕ್ಕರೆ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ 1 ಕಪ್ 1.5 ಕಪ್ ಸಕ್ಕರೆ ತೊಗೊಂಡು, ಹಿಟ್ಟು ಎಷ್ಟು ತೊಗೊಂಡಿರ್ತೀವಿ ಅಷ್ಟು ಸಕ್ಕರೆ ತೊಗೊಂಡು ಅಳತೆ ಮಾಡ್ಕೊಂಡು ತರಿಯಾಗಿ ರುಬ್ಕೊಂಡು ಹಾಕ್ಕೋಬೋದು. ನೋಡಿ ನಾನು 1 ಕಪ್ ಸಕ್ಕರೆ ತೊಗೊಂಡಿದ್ದೆ. ನೋಡಿ ಈ ಥರ ತರಿ ರುಬ್ಕೊಂಡು ಹಾಕ್ಕೊತಾ ಇದ್ದೀನಿ. 1 ಕಪ್ ಹಾಕ್ಕೊತಾ ಇದ್ದೀನಿ. ಮಿಕ್ಸ್ ಮಾಡುವ. ಈಗ ತಣ್ಣಗಾಗಿದೆ ಅಂದರೆ ಪೂರ್ತಿ ತಣ್ಣಗಾಗ್ಲಿಕ್ಕೆ ಬಿಡಬೇಡಿ, ಉಗುರು ಬೆಚ್ಚಗಿರಬೇಕು ಹಿಟ್ಟು. ಕೈ ಮುಟ್ಟಿದರೆ ಸುಡಬಾರ್ದು, ಜಾಸ್ತಿ ಬಿಸಿ ಇದು ಇರಬಾರ್ದು, ತಣ್ಣಗಾಗಿರಬಾರ್ದು. ಆ ಥರ ಇರುವಾಗ ಚೆನ್ನಾಗಿ ಕಲಸ್ಕೊಂಡು ನಾದ್ಕೊಳ್ಬೇಕು. ಇದನ್ನು ನಾದ್ಕೊಂಡಷ್ಟು ಎಲ್ಲ ಸಕ್ಕರೆ ಅದು ಎಲ್ಲ ಹೊಂದ್ಬಿಡ್ತೈತಿ, ಚೆನ್ನಾಗಿ ಬರ್ತದೆ ಉಂಡೆ. ನೋಡಿ ಈ ಥರ ಚೆನ್ನಾಗಿ ನಾದ್ಕೊಳ್ಬೇಕು. ಸಿಹಿ ಜಾಸ್ತಿ ಬೇಕಂದರೆ ಅದು 1.5 ಕಪ್ ಕೂಡ ಹಾಕ್ಕೋಬೋದು. ಕಡಿಮೆ ಇದ್ದರೆ ಕಡಿಮೆ ತಿಂತೀವಿ, ಜೀಸ್ ಅಷ್ಟು ಬೇಡಪ್ಪ ಅಂದರೆ 1 ಕಪ್ ಆದರೆ ಸಾಕಾಗ್ತದೆ. ನೋಡಿ ಯಾವ ಥರ ಬಂತು. ಇನ್ನೂ ತಿಕ್ಕಬೇಕು. ಇದನ್ನು ಈ ಥರ ಹದಡ ಹಚ್ಚಿ ತಿಕ್ಕಬೇಕು. ಚೆನ್ನಾಗಿ ಸಕ್ಕರೆ ಎಲ್ಲ ಕೂಡ್ಕೊತದೆ ಹಿಟ್ಟಿಗೆ. ಈ ಥರ ತಿಕ್ಕಿದಂಗೆಲ್ಲ ತುಪ್ಪ ಬಿಟ್ಕೊತ ಹೋಗ್ತದೆ. ನೋಡಿ ಯಾವ ಥರ ಬಂದಿದೆ, ಸೂಪರಾಗಿ ಬಂದಿದೆ ಅದ. ಈಗ ಹಿಟ್ಟು ರೆಡಿ ಆಯ್ತು ನೋಡಿ. ಈ ಥರ ಬರಬೇಕು ಬೇಸನ್ ಉಂಡೆ ಹಿಟ್ಟು. ಈಗ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಉಂಡೆಯನ್ನು ಕಟ್ಕೊಳ್ಳುವ. ಅಷ್ಟು ತುಪ್ಪ ಜಾಸ್ತಿ ಅಲ್ಲ, ಅಷ್ಟು ಕಡಿಮೆ ಅಲ್ಲ, ಕರೆಕ್ಟ್ ಹದ ಇದೆ ನಾನು ಹೇಳಿದ್ದು. ಇದೇ ಅಳತೆಯಲ್ಲಿ ಮಾಡ್ಕೊಳ್ಳಿ, ನಿಮಗೂ ಸಹ ಸರಿಯಾಗಿ ಬರ್ತದೆ. ಬಾಯಲ್ಲಿಟ್ಟರೆ ಹಾಗೆ ಪೇಡೆ ಥರ ಕರಗಿ ಹೋಗ್ತದೆ, ಅಷ್ಟು ಚೆನ್ನಾಗಾಗಿದೆ ಉಂಡೆ. ನೋಡಿ ಯಾವ ಥರ ಬಂದಿದೆ. ನಾವೊಂದು ಸುಮ್ಮನೆ ಮ್ಯಾಗ ಗಾರ್ಲಿಂಗೋಸ್ಕರ ಡ್ರೈ ಫ್ರೂಟ್ಸ್ ಇಡ್ತಾಯಿದ್ದೀನಿ. ಒಂದು ದ್ರಾಕ್ಷಿ ಇಡ್ತಾಯಿದ್ದೀನಿ. ನೋಡಿ ಇದೇ ಥರ ನೀವು ಸಹ ಮಾಡಿ ಹೇಗೆ ಬಂತಂತ ತಿಳಿಸಿ. ಪಂಚಮಿ ಹಬ್ಬ ನಗರ ಹಬ್ಬ ಬಂತು, ಇನ್ನೇನು ಹತ್ರ ಬರ್ತಾಯಿದೆ ನಗರ ಪಂಚಮಿ. ಇದೇ ಥರ ಎಲ್ಲವನ್ನು ಮಾಡುವ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೇಸನ್ ಲಾಡು. ಹೊರಗಡೆಯಿಂದ ತಂದ್ರೂ ಅಷ್ಟು ಚೆನ್ನಾಗಿರಲ್ಲ, ಮನೆಯಲ್ಲಿ ನಾವು ಯಾವ ಥರ ಮಾಡೋದಂತ ನೋಡ್ಕೊಂಡ್ರಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸು ಫ್ಯಾಮಿಲಿ ಒಟ್ಟಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ನನ್ನ ಚಾನಲ್ಗೆ. ನಮಸ್ಕಾರ ಎಲ್ಲರಿಗೆ. ಇವತ್ತು ಆನ ಹಾಕಿದ್ದು ಒಂದು ಶೇಂಗಾದ ಉಂಡೆ ಮಾಡುವಂಥ ಉತ್ತರ ಕರ್ನಾಟಕ ಕಡೆ ತುಂಬ ಫೇಮಸ್ ಇವೆಲ್ಲ ಉಂಡೆಗಳು. ಎಳ್ಳು ಉಂಡೆ, ಶೇಂಗಾದ ಉಂಡೆ. ಪಂಚಮಿ ಹಬ್ಬ ಬಂತಂದರೆ ಇದೇ ಸಲಗ ಇದರಲ್ಲೇ 2 ಕಪ್ ಶೇಂಗಾ ಹಾಕ್ಕೊಂಡಿದ್ದೀನಿ. ಯಾವ ಕಪ್ಪಿಲೆ 2 ಕಪ್ ಶೇಂಗಾ ಹಾಕ್ಕೊಂಡಿವಿ ಅದರಲ್ಲೇ 2 ಕಪ್ ಬೆಲ್ಲ ತೊಗೊಳ್ಬೇಕು. ಈಗ ಚೆನ್ನಾಗಿ ಶೇಂಗಾ ಹುರ್ಕೊಂಡು ಒಂದ್ಸಲ ಎಲ್ಲ ಹುರಿದ್ಬಿಟ್ಟು ತೊಗೊಳ್ಳುವ. ಉರಿ ಮಧ್ಯಾಹ್ನ ಇಟ್ಕೊಳ್ಳಿ. ಮಧ್ಯಾಹ್ನ ಉರಿ ಇಟ್ಕೊಂಡು ಕೈ ಬಿಡದೆ ಹಂಗೆ ಕೈಯಾಡ್ತಾ ಹುರಿದು ತಗೊಂಡು ತಟ್ಟೆಗೆ ಹಾಕೊಳ್ಳುವ. ಶೇಂಗಾ ಹುರಿದು ಆತು ನೋಡ್ರಿ. ಈಗ ಒಂದು ತೆಗೆದು ಒಂದು ತಟ್ಟೆಗೆ ಹಾಕಿ ಆರಾಕಿ ಬಿಟ್ಟು ಬಿಡೋಣ್ರಿ. ಹಂಗೆ ಈಗ ಶೇಂಗಾ ನೋಡ್ರಿ ಚಲೋ ಅಂತಾಗ ಆರ್ಯಾವು. ಈಗ ಹಿಂಡ್ಕೊಂಡು ತೊಗೊಂಡು ಗಸ ತಿಕ್ಕಿ ಬಿಡ್ಬೇಕ್ರಿ. ಹಂಗೆ ಗಸ ತಿಕ್ಕಿದ್ವಿ ಅಂದರೆ ಎಲ್ಲ ಹೊರಡ್ಬಿಟ್ಟಾಗ ನೋಡ್ರಿ, ತೊಳಗೆ ಕಾಯ್ಬಿಡ್ತಾವೆ ಹೋಗು. ಹಂಗಾಗಿ ಇದನ್ನು ಒಂದಿದ್ದು ಬೇಳೆ ಆಗ್ಬೇಕ್ರಿ ಉಂಡೆ ಕಟ್ಟಕ್ಕೆ, ಅಂದ್ರೆ ಚಲೋ ಇರ್ತಾವೆ ನೋಡಿ. ಇದನ್ನು ಮರಕ್ಕೆ ಹಾಕಿ ಕೇರ್ಕೊಂಬರ್ತೀನಿ ರೀ. ಶೇಂಗಾ ಕೇರ್ಕೊಂಬಂದು ಆಯ್ತು ನೋಡ್ರಿ. ಹಿಂಗೆ ಬೇಳೆ ಆಗ್ಬೇಕು ನೋಡ್ರಿ. ಈಗ ನಿಮ್ಮ ಸೈಡ್ ಬಿಟ್ಟು ಹಂಗೆ ಬೆಲ್ಲ ಹಾಕೊಂಡ್ಬಿಡೋಣ್ರಿ. ಈಗ ಬೆಲ್ಲ ಏನಂದರೆ 2 ಕಪ್ ಶೇಂಗಾ ತೊಗೊಂಡಿದ್ವಲ್ಲ ರೀ, 2 ಕಪ್ ಬೆಲ್ಲ ಹಾಕೊಂಡ್ರಿ. ಹಳದ ಊಟ ಇಟ್ಕೊಂಡಿದ್ವಿ 2 ಕಪ್ ಇದೆ ಬೆಲ್ಲ. ಈಗ ಇದಕ್ಕೆ ಹಾಕ್ಕೊಂಡು ಒಂದು 3/4 ಕಪ್ ನೀರು ಸೇರಿಸೋಣ್ರಿ. ಇದಕ್ಕೆ 3/4 ಕಪ್ ತೊಗೊಂಡಿದ್ದೀನಿ ರೀ ನೀರು. 3/4 ಕಪ್ ನೀರು ಸೇರಿಸಿ ಆನ ಮಾಡ್ಕೊಂಡ್ರಿ. ಬೆಲ್ಲ ಹಂಗೆ ಕರಗಿಸ್ತಾನೆ ಇರ್ಬೇಕು ನೋಡ್ರಿ, ಕೈಯಾಡಿಸ್ತಾ. ಕೈ ಬಿಡೋದಂಗೆ ಏನು ಕೈಯಾಡಿಸ್ಬೇಕಂತಿಲ್ಲ, ಮಧ್ಯೆ ಕೈಯಾಡಿಸ್ಕೊತೀವಿ ರೀ ಬೆಲ್ಲ ಕರಗೋ ತನಕ. ಬೆಲ್ಲದಲ್ಲಿ ಏನಾರ ಧೂಳ ಕಸ ಇತ್ತಂದ್ರೆ ಸೋಸ್ಕೊಂಡು ಬಿಡ್ರಿ ನೀವು. ಸೋಸ್ಕೊಂಡ್ಬಿಟ್ಟು ಮತ್ತೆ ಹೊರಳಿ ಪಾಕ ಮಾಡ್ಕೊಂಡು ಉಂಡೆ ಕಟ್ಕೋಬೋದು. ಹಿಂಗೆ ಪಾಕ ಮಾಡ್ಕೋಬೇಕಾದ್ರೆ ನೋಡಿರಿ ಹಿಂಗೆ ಕೈಯಾಡಿಸ್ಕೋಬೇಕು, ಕೈಯಾಡಿಸ್ತಾನೆ ಇರಬೇಕು. ಉರಿಯನ್ನು ಮಧ್ಯಮ ಇಟ್ಕೊಂಡ್ರೆ ಸಾಕು. ಈಗ ಪಾಕ ಚೆಕ್ ಮಾಡ್ಕೊಳ್ಳಿಕ್ಕೆ ಒಂದು ತಟ್ಟೆಯಲ್ಲಿ ನೀರು ಹಾಕ್ಕೊಂಡು ಪಾಕ ಚೆಕ್ ಮಾಡ್ಕೋಬೇಕು. ಪಾಕ ಚೆಕ್ ಮಾಡ್ಕೊಳ್ಳುವ. ನೋಡಿ ಹಿಂಗೆ ಕುತ್ಕೊಳ್ಬೇಕು ಅದು ನೀರಲ್ಲಿ ಒಟ್ಟುಗೂಡಿ ಉಂಡೆ ಥರ ಆಗಬೇಕು. ಇನ್ನೂ ಆಗಲಿಲ್ಲ, ಇನ್ನೂ ಸ್ವಲ್ಪ ಆಗಬೇಕು.
ಒಟ್ಟುಗೂಡಿ ಉಂಡೆ ಥರ ಬರಬೇಕದು ಪಾಕ, ಅಂದರೆ ಉಂಡೆ ಕಟ್ಟೋ ಹದ ಕರೆಕ್ಟ್ ಇರ್ತದೆ. ಒಂದು ತಿಂಗಳವರೆಗೆ ಇಟ್ಟರು ಏನಾಗೋದಿಲ್ಲ, ಉಂಡೆ ಹಾಳಾಗೋದಿಲ್ಲ. ನೋಡಿ ಇನ್ನೊಂದು ಸಲ ಚೆಕ್ ಮಾಡಿ ತೋರಿಸ್ತಿದ್ದೀನಿ. ಈಗ ಬಂದಿದೆ ನೋಡಿ, ಈ ಥರ ಬರಬೇಕು. ಕೈಯಲ್ಲಿ ಹಿಡಿದ್ರೆ ಉಂಡೆ ಥರ ಬರಬೇಕು. ಈ ಥರ ಬರುವಾಗ ಆಗಿದೆ ಅಂತ ಅರ್ಥ. ಈಗ ಹಾಕ್ಕೊಳ್ಳುವ ಅದನ್ನೆಲ್ಲ ಶೇಂಗಾ ಮತ್ತು ಪುಟಾಣಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ 2 ಕಪ್ಪು ಶೇಂಗಾಕ್ಕೆ 2 ಕಪ್ ಪುಟಾಣಿ ಹಿಟ್ಟು ತೊಗೊಂಡಿದ್ದೀನಿ. ಎಷ್ಟು ಹೋಗುತ್ತೆ ನೋಡಿಕೊಂಡು ಹಾಕ್ಕೊಳ್ಳು. ಗ್ಯಾಸನ್ನು ಆಫ್ ಮಾಡ್ಕೊಂಡು ತಳಗೆ ಇಳಿಸ್ಕೊಂಡ್ಬಿಡುವ. ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ. ಒಂದು 4 ಏಲಕ್ಕಿ ಕುಟ್ಬಿಟ್ಟು ತೊಗೊಂಡಿದ್ದೀನಿ ಅಂದರೆ ಹಾಕ್ಕೊತಾ ಇದ್ದೀನಿ. ಶೇಂಗಾ ಹಾಕ್ಕೊಳ್ಳುವ. ಬೇಗ ಮಾಡ್ಕೊಳ್ತೀನಿ ತಳಗೆ ಇಳಿಸಿಂದ. ಲೇಟ್ ಮಾಡಿದರೆ ಮತ್ತು ಆನ ಗಟ್ಟಿಯಾಗಿ ಕಾಣಿಸಿರ್ತದೆ. ಈಗ ಮಿಕ್ಸ್ ಮಾಡ್ತಾ ಇದನ್ನು. ಹಿಟ್ಟು ಎಷ್ಟು ಹಿಡಿಸ್ತೈತಿ ಅಷ್ಟೇ ಹಾಕ್ಕೊಳ್ಬೇಕು ತೊಗೊಂಡು. ಜಾಸ್ತಿ ಹಿಟ್ಟು ಹಾಕ್ಕೊಳ್ಳೋಕೆ ಹೋಗಬೇಡಿ. ಅದು ನೋಡ್ಕೊಂಡು ಹಾಕ್ಬೇಕು ಹಿಟ್ಟು. ಪುಟಾಣಿ ಹಿಟ್ಟು ತೊಗೊಂಡಿದ್ದೀನಿ. ಪುಟಾಣಿಯನ್ನು ಮಿಕ್ಸರ್ಗೆ ಹಾಕ್ಕೊಂಡು ಪುಡಿ ಮಾಡಿ ಇಟ್ಟಿದ್ದೆ. ಈಗ ಹಿಟ್ಟು ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ತಾ ಹೋಗಬೇಕು. ಹಾಗೆ ಹಿಟ್ಟು ಹಾಕಿ ಉಂಡೆ ಜಲ್ದಿ ಕೆಡಲ್ಲ. ಹೀಗೆ ಮಾಡಿದರೆ ನಾವು ಹಾಗೆ ಬೆಲ್ಲ ಕರಗಿಸಿ ಅದರಲ್ಲಿ ಹಾಕಿ ಮಾಡಿದರೆ ಅದು ಉಂಡೆ ಒಂದು 4 ದಿನಕ್ಕೆ ಹಾಳಾಗಿಬಿಡ್ತದೆ. ಈ ಥರ ಮಾಡಿ ನೀವು ಒಂದು ತಿಂಗಳು ಗಟ್ಟಲೆ ಇಟ್ಟರೆ ಏನಾಗೋದಿಲ್ಲ. ಹಿಟ್ಟು ಇನ್ನೂ ಸಹ ಹಿಡಿಸ್ತಾಯಿದ್ದೆ. ಇನ್ನೂ ಸ್ವಲ್ಪ ಹಾಕ್ಕೊಳ್ತಾಯಿದ್ದೆ. ಇನ್ನೂ ಸಹ ಹಿಡಿಸ್ತಾಯಿದ್ದೆ. ಇದು ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ತಿರುವಾಡಿ ಮಿಕ್ಸ್ ಮಾಡಿ ಜಲ್ದಿ ಕಟ್ಟಬೇಕು. ಯಾರಾದರೂ ಮನೇಲಿ ಜೊತೆ ಇದ್ದರೆ ಜಾಸ್ತಿ ಕ್ವಾಂಟಿಟಿ ಮಾಡ್ತಾಯಿದ್ರೆ, ಜಾಸ್ತಿ ಬೇಕು ನಮಗೆ ಜಾಸ್ತಿ ಮಾಡ್ಕೊಳ್ಬೇಕಂದ್ರೆ ಯಾರಾದರೂ ಹೆಲ್ಪ್ ಇದ್ದರೆ ಒಳ್ಳೆಯದಾಗ್ತದೆ ಈ ಥರ ಮಾಡುವಾಗ. ನೋಡಿ ಇಷ್ಟಾದರೆ ಸಾಕು. ಈಗ ಒಂದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಟು ಕೈಗೆ ಒದ್ದೆ ಮಾಡಿಕೊಂಡು ಉಂಡೆ ಕಟ್ಟಿದರೆ ಆಯಿತು. ಇನ್ನೂ ಅಳಕಾಗ್ತದೆ ಅಂತಂದರೆ ಏನು ತಲೆ ಕೆಡಿಸ್ಬೇಕಾಗಿಲ್ಲ. ಹಿಟ್ಟು ಹಾಕ್ಕೊಂಡ್ರೆ ಆಯಿತು. ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ತಾಯಿದ್ದೀನಿ. ರೆಡಿಯಾಗಿದೆ. ಕೈಯನ್ನು ಸ್ವಲ್ಪ ಒದ್ದೆ ಮಾಡಿಕೊಂಡು ಉಂಡೆ ಕಟ್ಟಿದ್ದು. ಎರಡಲ್ಲಿ ನೀರಿಟ್ಟಿದ್ದೀನಿ. ಈ ನೀರಿನಾಗ ಹಿಂಗೆ ಕೈ ಎದ್ಕೊಂಡ್ಬಿಟ್ಟು ಹಿಂಗೆ ಎಷ್ಟು ಬೇಕು ನೋಡಿ ನಮ್ಗೆ ಸೈಜು ಅಷ್ಟು ತೊಗೊಂಡು ಈ ಥರ ಮಾಡಿಬಿಟ್ರೆ ಆಯಿತು. ಪಟ್ಟ ಆಗ್ತದೆ. ಉಂಡೆ ಕಟ್ಟೋದಂಕೂ ಲೇಟೇ ಆಗೋಲ್ಲ. ಇದು ಸುಲಭ ಮಾತ್ರ ಉಂಡೆ ಕಟ್ಟೋದು. ಹಣವನ್ನು ಕರೆಕ್ಟ್ ಮಾಡ್ಕೋಬೇಕಷ್ಟೇ. ಅಷ್ಟು ಚೆನ್ನಾಗಿರ್ತದೆ ತಿನ್ನಲಿಕ್ಕೆ ಉಂಡೆ. ಪಂಚಮಿ ಹಬ್ಬ ಸ್ಪೆಷಲ್ ಇವು. ಇದೇ ಥರ ಎಲ್ಲವನ್ನು ಮಾಡಿ ತೋರಿಸ್ತೀನಿ ನಾನು. ನೋಡಿರಿ ಎಲ್ಲ ಕಟ್ಟಿ ಆಯಿತು. ಶೇಂಗಾದ ಉಂಡೆ ನೋಡಿ ಯಾವ ಥರ ಬಂದಿದೆ. ಸೂಪರಾಗಿ ಬಂದಿದೆ. ನೀವು ಸಹ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಸಪೋರ್ಟ್ ಮಾಡಿ. ನಮಸ್ಕಾರ. ನೋಡ್ರಿ ಎಲ್ಲರಿಗೆ ಇವತ್ತೊಂದು ರವಾದ ಉಂಡೆ ಮಾಡ್ತಾಯಿದ್ದೀನಿ. ಪಂಚಮಿ ಸ್ಪೆಷಲ್ ರವಾದ ಉಂಡೆ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ್ರಿ. ಈಗ 1 ಕಪ್ಪು 1/4 ಕಪ್ ರವೆ ತೊಗೊಂಡಿದ್ದೀನಿ. ಇಲ್ಲೇ 2-3 ಸ್ಪೂನ್ ತುಪ್ಪ ಹಾಕಿಟ್ಕೊಂಡಿದ್ದೀನಿ. ಇಲ್ಲೇ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಇದು ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ, ಕೊಬ್ಬರಿ, ಒಣ ಕೊಬ್ಬರಿ. ಹಸಿದು ಹಾಕಿಬಿಡಿ. ಒಣ ಕೊಬ್ಬರಿ ಹಾಕಿ ಅಂದರೆ ಕಮಟ ಆಗೋದಿಲ್ಲ ಉಂಡೆ. ಹೆಚ್ಚು ದಿನ ಇಟ್ಟರು ಬಾಳಿಕೆ ಬರ್ತದೆ. ಈಗ ಮಾಡೋದು ಹೇಗೆ ಅಂತ ನೋಡ್ಕೊಡುವ. ಡ್ರೈ ಫ್ರೂಟ್ಸ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಕಬೇಕಂತ ಏನಿಲ್ಲ. ಗ್ಯಾಸ್ ಹಚ್ಚೊಂದು ಪಾತ್ರೆ ಇಟ್ಟಿದ್ದೀನಿ ನೋಡಿರಿ. ಈಗ ಡ್ರೈ ಫ್ರೂಟ್ಸನ್ನು ಎಲ್ಲವನ್ನು ಹಾಕಿ ಮಧ್ಯಮ ಉರಿ ಇಟ್ಟು ಫ್ರೈ ಮಾಡಿಕೊಂಡು ತಗೊಳ್ಳುವ. ಮಧ್ಯಮ ಉರಿ ಇಟ್ಟು ಫ್ರೈ ಮಾಡಿ ತೆಗೆದು ರವೆ ಹುರ್ಕೊಳ್ಳುವ. ಇದರಲ್ಲಿ ತುಪ್ಪ ನಿಮ್ಮ ಇಚ್ಛೆ ಅನುಸಾರವಾಗಿ ಹಾಕ್ಕೋಬೋದು. ಇಷ್ಟೇ ಅಷ್ಟೇ ಅಂತ ಏನಿಲ್ಲ. ಡ್ರೈ ಫ್ರೂಟ್ಸ್ ಫ್ರೈ ಈಗ ನೋಡಿರಿ. ಇಷ್ಟಾದ್ರೆ ಸಾಕು ನೋಡಿರಿ. ಹೆಂಗೆ ಕಡಿಗೆ ತೊಗೊಂಡ್ಬಿಡೋದು ನೋಡಿರಿ. ಈಗ ಕಡಿಗೆ ತೊಗೊಂಡು ರವೆ ಹಾಕಿ ಹುರ್ಕೊಂಡು ಉಂಡೆ ಮಾಡ್ಕೊಂಡ್ರಿ. 1 ಕಪ್ ತೊಗೊಂಡಿರೋಂಥ ರವೆ ಹಾಕ್ಕೊತೀನಿ ರೀ. ಹಾಕ್ಕೊಂಡು ಹುರ್ಕೊಳ್ಳೋಣ್ರಿ. ಮೀಡಿಯಮ್ ಫ್ಲೇಮ್ ಇರಲಿ ಉರಿ. ಈಗ 1 ಕಪ್ಪಿನ ಮೇಲೆ ಸ್ವಲ್ಪ ಒಂದು 2 ಟೀ ಸ್ಪೂನಟ್ಟು ಹೆಚ್ಚಿಗೆ ಐತೆ ನೋಡಿರಿ ರವೆ. ಅದ ಬೆಂಕಿ ಇಟ್ಕೊಂಡು ಕೈ ಬಿಡ್ದೆ ಕೈಯಾಡಿಸ್ತಾ ಹುರಿತಾನ ಬರ್ಬೇಕು ನೋಡಿರಿ. ಹಂಗೆ ಹುರಿತಾ ಘಮ ಬರ್ತದೆ ರವಕ್ಕೊಂದು. ಆವಾಗ ಆಗಿದಂತ ಅರ್ಥ ನೋಡಿರಿ. ಇದು ರವೆ ಚಿರೋಟಿ ರವೆ ತೊಗೊಳ್ಳಿ, ಅಂದರೆ ಉಂಡೆ ಚೆನ್ನಾಗಿ ಬರ್ತದೆ. ಉಪ್ಪಿಟ್ಟು ರವೆ ತೊಗೊಂಡ್ರೆ ನೀವು ಮಿಕ್ಸರ್ಗೆ ಹಾಕಿ ಮತ್ತು 1-2 ರನ್ ಮಾಡಿಕೊಂಡು ಮಾಡ್ಬೋದು. ಅದೇನು ತೊಂದರೆ ಇಲ್ಲ. ಈಗ ಹುರಿತಾ ಹೋಗುವ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಹಾಗೆ ಲೈಕ್ ಮಾಡಿರಿ. ರವೆ ಹುರಿದು ಆತು ನೋಡಿರಿ. ಹಿಂಗೆ ಬೆಳಗ್ಗೆ ಎಲ್ಲ ಹುರಿದು ಡ್ರೈ ಕಾಣಿಸ್ತಿತ್ತಂದ್ರೆ ಹುರಿದು ಘಮ ಬರ್ತಾಯಿದೆ. ಈ ಥರ ಆಗುವಾಗ ಕಡಿಗೆ ತೊಗೊಂಡ್ಬಿಡ್ರಿ. ಸಕ್ಕರೆ ಪಾಕ ಮಾಡ್ಕೊಂಬಿಡ್ರಿ. ಈಗ ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ 1 ಕಪ್ ಸಕ್ಕರೆ ಹಾಕೋತಿದ್ದೀನಿ ನೋಡಿರಿ. 1/4 ಕಪ್ಪಿಗೆ ಕಡಿಮೆ ಐತಿ. ಅಷ್ಟು ರವಕ್ಕೆ 3/4 ಕಪ್ ಆದರೂ ಹಾಕೋಬೋದು. ನೀವು ಸ್ವೀಟ್ ಕಡಿಮೆ ತಿಂತಾಯಿದ್ರೆ. ನಾನು 1 ಕಪ್ ಹಾಕಿದ್ದೀನಿ ನೋಡಿರಿ. ಈಗ ಅದಕ್ಕೆ ಅರ್ಧ ಕಪ್ ನೀರು ಹಾಕಿ ಒಲೆ ಮೇಗಿಡೋಣ್ರಿ. 1 ಕಪ್ ನೀರು ತೊಗೊಂಡಿದ್ದೀನಿ. ಸಕ್ಕರೆ ಮುಳುಗುವಷ್ಟು ನೀರು ಹಾಕ್ಕೊಂಡು ಪಾಕ ಮಾಡ್ಕೊಂಡ್ರಿ. ಒಲೆ ಮೇಗಿಟ್ಟು ಕೈ ಬಿಡ್ದೆ ಸಕ್ಕರೆ ಕರಗೋ ತನಕ ಕೈ ಬಿಡ್ದೆ ಕೈಯಾಡಿಸ್ತಾ ಹೋಗ್ರಿ. ಆನ ಬರೋ ತನಕ ಸ್ವಲ್ಪ ಮಧ್ಯೆ ತಿರುಗ್ತಾ ಇರ್ರಿ. ಆನ ತೊಗೊಳ್ರಿ ಮತ್ತು ಪ್ಲೇಟಿಗೆ ಹಾಕಿ ಚೆಕ್ ಮಾಡೋದು. ಉರಿಯನ್ನು ಮಧ್ಯಮ ಇಟ್ಕೊಂಡು ಈ ಥರ ಕೈಯಾಡಿಸ್ತಾ ಇರ್ಬೇಕು ನೋಡಿರಿ. ಹಂಗೆ ಕೈಯಾಡಿಸ್ತಾ ಇದ್ದಂಗೆಲ್ಲ ಆನ್ ಬಂದು ಬಿಡ್ತೈತೆ ನೋಡಿರಿ. ಜಲ್ದಿನೇ ಬರ್ತೈತಿ. ಅದೇನು ಲೇಟ್ ಆಗೋದು ನೋಡಿರಿ. ಲೇಟ್ ಆಗದೆ ಇಲ್ಲ, ಬೇಗನೆ ಕಟ್ಬೋದು ಉಂಡೆ. ಪ್ಲೇಟಿಗೆ ಹಾಕಿ ಚೆಕ್ ಮಾಡಿ ತೋರಿಸ್ತೀನಿ ನೋಡಿರಿ. ಈಗ ಆನ್ ಬಂದೇ ಬಿಟ್ಟೈತೆ ನೋಡಿರಿ. ಈಗ ನೋಡಿರಿ ಈ ಥರ ಕುತ್ಕೊಂಡ್ಬಿಟ್ರೆ ಆನ್ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ತೊಗೊಂಡು ರವೆ ಹಾಕ್ಕೊಂಡ್ಬಿಡೋಣ್ರಿ. ಈಗ
ಒಲೆ ಮೇಗಿಟ್ಟು ಸ್ವಲ್ಪ ಬಿಸಿ ಮಾಡಿಕೊಂಡು ಒಂದು 2 ನಿಮಿಷ ಮುಚ್ಚಿಟ್ಬಿಡುವ. ರವೆ ಎಲ್ಲ ಅಳ್ಕೊಂತದೆ, ಉಂಡೆ ಕಟ್ಲಿಕ್ಕೆ ಸರಳ ಆಗ್ತದೆ ನೋಡಿರಿ ನಮಗೆ. ಅವಾಗೆಲ್ಲ ಹದ ಬರ್ತೈತಿ. ಈಗ ನೋಡಿರಿ ಹೆಂಗೆ ಬಂದೈತೆ ರೀ ರವೆ ಉಂಡೆ ಹದ. ಈ ಥರ ಬರ್ಬೇಕು ನೋಡಿರಿ. ಈಗ ಮುಚ್ಚಿಟ್ಬಿಡೋದು ನೋಡಿರಿ ಒಂದು 2 ನಿಮಿಷ. ನೋಡಿರಿ 2 ನಿಮಿಷ ಮುಚ್ಚಿಟ್ಟಿದ್ದೆ, ಯಾವ ಥರ ಆಳ್ಕೊಂಡಿದ್ದೆ. ಈಗ ಉಂಡೆ ಕಟ್ಟು ಹದ ಕರೆಕ್ಟಾಗಿದೆ. ತಳಗೆ ತೊಗೊಂಡು ಉಂಡೆ ಕಟ್ಕೊಂಡ್ಬಿಡುವ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಯಾವ ಥರ ಬಂದಿದೆ. ರವೆ ಎಲ್ಲ ಅರಳ್ಕೊಂಡು ಬಾಯಲ್ಲಿಟ್ಟರೆ ಕರ್ಗುವಂಥ ಆಣ ತೊಗೊಂಡು ಮಾಡುವಂಥ ರವೆ ಉಂಡೆ. ಕೈಗೆ ಒದ್ದೆ ಮಾಡ್ಕೋಬೇಕು ಈ ಥರ ನೋಡಿ. ಕೈಗೆ ಒದ್ದೆ ಮಾಡಿಕೊಂಡು ನಾವು ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ಕಟ್ಕೊಂಡ್ರೆ ಆಯಿತು. ಸುಲಭದಲ್ಲಿ ಮಾಡ್ಬೋದು, ಏನು ಕಷ್ಟ ಇಲ್ಲ ಇದು. ನೋಡಿ ಸೂಪರಾಗಿ ಬಂದಿದೆ ರವೆ ಉಂಡೆ. ಇದೇ ಥರ ಎಲ್ಲವನ್ನು ಮಾಡಿ ತೋರಿಸ್ತೀನಿ. ಎಲ್ಲವನ್ನು ಮಾಡ್ಕೊಂಡು ಆಯ್ತು ನೋಡಿರಿ. ರವೆ ಉಂಡೆ ಯಾವ ಥರ ಬಂದಿದೆ, ಸೂಪರಾಗಿ ಬಂದಿದೆ. ನೀವು ಸಹ ಪಂಚಮಿ ಹಬ್ಬಕ್ಕೆ ಮಾಡಿಕೊಂಡು ಹೇಗೆ ಬಂತಂತ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೆ ಸಪೋರ್ಟ್ ಮಾಡಿ ಹೆಚ್ಚು.